ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಆನಂದ್ ಸಾಲುಂಡಿ. ನಾವು ಇವತ್ತು ಮೇನ್ ಆಗಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದೀವಿ ಅಂತ. ಎಲ್ರಿಗೂ ಸಾಕಷ್ಟು ಕುತೂಹಲ ಇರುವಂತ ವಿಚಾರ ಅದು ಕ್ರಿಕೆಟ್. ಕ್ರಿಕೆಟ್ ಅಂದ್ರೆ ಆನಂದ್ ಎಲ್ರಿಗೂ ಗೊತ್ತಲ್ಲ, ನಮ್ ಇಡೀ ದೇಶದಲ್ಲೇ ಒಂದ್ ರೀತಿಯಾಗಿ ಹಬ್ಬದ ವಾತಾವರಣ. ಧರ್ಮ, ಜಾತಿ, ಭೇದ ಭಾವ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ನೋಡುವಂತ ಒಂದು ಅಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಅದು ಕ್ರಿಕೆಟ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಒಂದು ಚರ್ಚೆ ಮಾಡುವಂತ, ಕುಂತಲ್ಲಿ ನಿಂತಲ್ಲಿ ಚರ್ಚೆ ಮಾಡುವಂತ ಒಂದು, ಎಲ್ರಿಗೂ ಟೈಮ್ ಪಾಸ್ ಆಗುವಂತ, ಎಂಟರ್ಟೈನ್ಮೆಂಟ್ ಕೊಡುವಂತ ಒಂದು ಕ್ರೀಡೆ ಅದು ನಮ್ಮ ದೇಶದಲ್ಲಿ, ಅದು ಕ್ರಿಕೆಟ್. ಈಗ IPL ಹಬ್ಬ ಶುರುವಾಗ್ಲಿಕ್ಕೆ ಇನ್ನೊಂದು 4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಬಿಕಾಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಮಾರ್ಚ್ 14ರಿಂದ ಅಂತ. ಈ ಸಂದರ್ಭದಲ್ಲಿ ಇವತ್ತು ಆಕ್ಷನ್ ಇತ್ತಲ್ಲ, ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿತ್ತು. ಅಂದ್ರೆ 24th 25th ನಡೀತಾ ಇರುವಂತ ಒಂದು ಆಕ್ಷನ್. ಯಾಕೆಂದ್ರೆ ನಮಗೆ ಮೇನ್ ಆಗಿ ಯಾವ ಟೀಮಿಗೆ ಯಾರು ಹೋಗ್ತಾರೆ ಅನ್ನೋದಕ್ಕಿನ್ನ RCB ಟೀಮಿಗೆ ಯಾರು ಬರ್ತಾರಪ್ಪ, ಅದ್ರ ಜೊತೆಲಿ ರಾಹುಲ್ ನ ಯಾರು ತಗೋತಾರೆ, RCB ತಗೋತಾರ, ಎಷ್ಟು ಬಿಡ್ ಮಾಡ್ತಾರೆ, ಎಷ್ಟಕ್ಕೆ ತನಕ ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಎಲ್ಲರಿಗೂ ಒಂದು ಕುತೂಹಲ ಇದ್ದಿದ್ದು, RCB ಸುಮ್ನೆ ಕೂತ್ಕೊಂಡಿದ್ರು. ಫಸ್ಟ್ ಒಂದು ಇದ್ ಬಂದಾಗ, ಸೆಟ್ ಅಪ್ ಬಾಕ್ಸ್ ಬಂದಾಗ ಯಾರನ್ನೂ ತಗೊಳ್ಳಿಲ್ಲ. ಅವಾಗ ರಾಹುಲ್ನ ತಗೋತಾರೆ, ರಾಹುಲ್ನ ಎಷ್ಟಾದ್ರೂ ಬಿಟ್ಕೊಡಲ್ಲ ಅನ್ನೋ ಒಂದು ಕುತೂಹಲ ಇತ್ತು, ಒಂದು ಆಸೆ ಇತ್ತು. ಬಟ್ ಯಾಕೆಂದ್ರೆ ಸೈನ್ಸ್ ಗಳು ಜಾಸ್ತಿ ಕಾಣಿಸ್ತಾ ಇತ್ತು. ಬಿಕಾಸ್ ರಾಹುಲ್ ಅವ್ರನ್ನ SG ರಿಟೈನ್ ಮಾಡ್ಕೊಳ್ದಲೇ ಇದ್ದಂತ ಸಂದರ್ಭದಲ್ಲಿ ರಾಹುಲ್ ಕೆಲವೊಂದು ಸೈನ್ ಅಂದ್ರೆ ಮೆಸೇಜ್ ಪಾಸ್ ಮಾಡ್ತಾ ಇದ್ರು. ಕನ್ನಡದಲ್ಲಿ RCB ಬರ್ಲಿಕ್ಕೆ ಇಂಟ್ರೆಸ್ಟ್ ಅನ್ನುವಂಥದ್ರ ಬಗ್ಗೆ ಲಾಸ್ಟ್ ಇಯರ್ ಕೂಡ ಅವರು ಕನ್ನಡದ ವರ್ಡ್ ನ ಬಳಸಿದ್ರು. ಮತ್ತೆ RCB ಒಂದು ಟ್ಯಾಗ್ ಲೈನ್ ಈ ಸಲ ಕಪ್, ಆಮೇಲೆ ಆ ಬಣ್ಣ ಇರೋ ತರದ್ದು ಒಂದು ಪೋಸ್ಟರ್ ನ ಹಾಕುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಓಕೆ ಎಲ್ಲೋ ಫಿಕ್ಸ್ ಆದಂಗಿದೆ, ರಾಹುಲ್ಗೆ ಇಂಟ್ರೆಸ್ಟ್ ಇದೆ, RCB ಕೂಡ ಆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ ಅನ್ನುವ ರೀತಿಯಾದಂತ ಚರ್ಚೆಗಳು ನಡೀತಾ ಇತ್ತು. ಬೇಕಾಗಿತ್ತು ಅಂದ್ರೆ ಕ್ಯಾಪ್ಟನ್ ಮೆಟೀರಿಯಲ್ ಒಬ್ರು ಬೇಕಾಗಿತ್ತು. ಯಾಕಂದ್ರೆ ವಿರಾಟ್ ಕ್ಯಾಪ್ಟನ್ ಇಂದ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಪಾಫ್ ಇತ್ತು, ಬಟ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ, ಮತ್ತೆ ವಯಸ್ಸಿಲ್ಲ ಅನ್ನೋ ಕಾರಣಕ್ಕಾಗಿ. ಆಮೇಲೆ ಕೀಪರ್ ಬೇಕಾಗಿತ್ತು, ಒಂಥರ ಮಿಡ್ಲ್ ಆರ್ಡರ್ ಬೇಕಾಗಿತ್ತು. ಈ ಎಲ್ಲಾ ಆಂಗಲ್ ಅಲ್ಲಿ ನೋಡೋದ್ರ ಜೊತೆಗೆ ಮೇನ್ ಆಗಿ ನಮಗ್ ಬೇಕಾಗಿರೋದೇನು, ನಮ್ ಕನ್ನಡಿಗ ಬೇಕು, ಕರ್ನಾಟಕದವ್ನು ಬೇಕಪ್ಪ. ಯಾಕೆಂದ್ರೆ ನಾವು ಎಂತೆಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ. RCB ಅನ್ನೋ ಒಂದು ಕಾರಣಕ್ಕೋಸ್ಕರ ಇಡೀ ಫ್ಯಾನ್ ಬೇಸ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಫುಟ್ಬಾಲ್ ಅಲ್ಲಿ ಬಿಟ್ರೆ ಅತಿ ಹೆಚ್ಚು ಕ್ರಿಕೆಟ್ ಅಲ್ಲಿ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತ ಒಂದು ಟೀಮ್ ಅಂದ್ರೆ ಅದು RCB ಅನ್ನುವ ಲೆವೆಲ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ನೋಡ್ತಾ ಇದ್ದೀವಿ. ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ಬೇಕಂದ್ರೆ ರಾಹುಲ್ ಇದ್ರೆ ಇನ್ನೂ ಚೆನ್ನಾಗಿ ರಾಹುಲ್ ನಾವು ಸೆಲೆಕ್ಟ್ ಮಾಡ್ಕೊಂತಾರೆ, ಬಿಡ್ ಮಾಡ್ತಾರೆ ಅಂತ ನೆನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ರಾಹುಲ್ಗೆ 9 ಕೋಟಿ ಆದ್ಮೇಲೆ RCB ಒಂದು ಬಿಡ್ ಮಾಡೋ ಇಂಟೆಂಟೇ ತೋರಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಸ್ಟ್ರಾಟಜಿ ಏನೋ ಇರ್ಬೋದು, ಇಷ್ಟು ಕೋಟಿಗೆ ಮಾತ್ರ ನಾವು ತಗೋತೀವಿ ಅಂತ ಇರ್ಬೋದು. ಬಟ್ ರಾಹುಲ್ಗೆ ಎಷ್ಟು ಕೊಟ್ಟಿದ್ರು ಅದು ಕಮ್ಮಿ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ 14 ತನಕ ಕೂಗ್ಬೋದಾಗಿತ್ತು ಅವ್ರಿಗೆ. ರಾಹುಲ್ಗೆ ಅಂತ ಪ್ಲೇಯರ್ನ ನಾವು ಅಂದ್ರೆ ಮೈನ್ ಆಗಿ ನೋಡ್ತಾ ಇದ್ದೀವಿ ನಾವು. ಈಗ ರಿಷಬ್ ಪಂತಿಗೆ ಏನೋ ಬಿಡ್ ಮಾಡ್ಬೋದು ಅಂತ. ಯಾಕೆಂದ್ರೆ ನಮ್ಮ ಹತ್ರ ಇದ್ದಿದ್ದು ದುಡ್ಡು ಆ ರೀತಿಯಾಗಿತ್ತು. ಪಂಜಾಬ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಅಮೌಂಟ್ ಇದ್ದಿದ್ದೆ RCB ಹತ್ರ. ರಿಷಬ್ ಪಂತ್ ಅಥವಾ ಇಶಾನ್ ಕಿಶನ್ ಅಥವಾ ರಾಹುಲ್ ಅಂತ. ಸೊ ಇಬ್ರಲ್ಲಿ ಆಮೇಲೆ ಕ್ಯಾಪ್ಟನ್ ಮೆಟೀರಿಯಲ್ ನೋಡ್ತಾ ಇದ್ವಿ. ಶ್ರೇಯಸ್ ಅಯ್ಯರ್ ಈ ರೀತಿಯಾಗಿ 4 ಜನದಲ್ಲಿ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ನಮ್ ಟೀಮ್ಗೆ ಒಬ್ಬ ಕ್ಯಾಪ್ಟನ್ ಕೂಡ ಸಿಗ್ತಾನೆ ಅಂತ, ಅಥವಾ ಈ ರೈಟ್ ಟು ಮ್ಯಾಚ್ ನಲ್ಲಿ ಫಾಫ್ ಡುಪ್ಲೆಸಿಸ್ ನಾದ್ರೂ ತಗೊಂಬಹುದು ಅನ್ನುವಂತ ರೀತಿಯ ಇವರು ಅಂದ್ರೆ ಒಂದು 13-12 ಕೋಟಿ ಇಷ್ಟಕ್ಕೆ ಮಾತ್ರ ನಾವು ಅನ್ಕೊಂಡಿರ್ತೀವಿ. ಅದ್ರ ಮೇಲೆ ಹೋದ್ರೆ ನಾವು ಜಾಸ್ತಿ ಕೂಗಲ್ಲ ಅನ್ನೋದೇ ನಿಜ ಆಗಿದ್ರೆ, ಅವನು ವೆಂಕಟೇಶ್ ಅಯ್ಯರ್ಗೆ 23.5 ತನಕ ಕೂಗ್ಬಿಟ್ಟಿದ್ರಲ್ಲ. ಅಂದ್ರೆ ಒಂದ್ ವೇಳೆ ಅವ್ರು ಕಲ್ಕಟ್ಟ ಅವ್ರು 23.75 ನಮ್ಗೆ ಬಂದ್ಬಿಟ್ಟಿದ್ರೆ ನಮ್ಮ ಇನ್ನೂ 2 ಪ್ಲೇಯರ್ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಆಮೇಲೆ ಅದಿರ್ಲಿ, ಜಿತೇಶ್ ಶರ್ಮಾ ಈಗ ಕೀಪರ್ ಮೆಟೀರಿಯಲ್ ಬೇಕು ಅಂದಿದ್ರೆ ರಾಹುಲ್ ಇದ್ರಲ್ಲ. 14 ಕೋಟಿ, ಇನ್ನೊಂದು 3 ಕೋಟಿ 3.5 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ರೆ ರಾಹುಲ್ನೇ ತಗೊಬೋದಿತ್ತು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಟ್ರಾಲ್ ಮಾಡ್ತಾ ಇದಾರೆ ಅನ್ನುವಂತ ನೋಡಿದೀವಿ. ಓಕೆ, ಅದೆಲ್ಲ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ RCB ಟೀಮ್ ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಫಸ್ಟ್ ನಾವು ಹೇಳ್ತಾ ಹೋಗ್ಬಿಡ್ತೀವಿ. ನಿಮ್ಗೆ ಗೊತ್ತಿರುವ ರೀತಿಯಲ್ಲಿ ರಿಟೈನ್ ಮಾಡ್ಕೊಂಡಿರುವಂತವ್ರು ಯಾರು ಅಂದ್ರೆ, ಒಂದು ವಿರಾಟ್ ಕೊಹ್ಲಿ, ಇನ್ನೊಂದು ರಜತ್ ಪಾಟೀದಾರ್, ಮತ್ತೊಂದ್ ಕಡೆ ಯಶ್ ದಯಾಳ್ನ. ಈ 3 ಜನನ್ನ ರಿಟೈನ್ ಮಾಡ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ 120 ಕೋಟಿಲಿ ನಮ್ಮ ಹತ್ರ ಬೇಜಾನ್ ಹಣ ಇತ್ತು. 83 ಕೋಟಿ 85 ಕೋಟಿವರೆಗೂ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಯಾರನ್ನ ಬೈ ಮಾಡಬಹುದು ಅನ್ನುವಂತ ನಿರೀಕ್ಷೆಗೆ ಆಲ್ಮೋಸ್ಟ್ ಈಗ ಎಂಡಿಗೆ ಬಂದಿದೀವಿ ನಾವು. ಟೀಮ್ ಡೆವಿಡ್ ಅನ್ನ ತೆಗೆದುಕೊಂಡಂತ ಹಿನ್ನೆಲೆ 11-12 ಆಲ್ರೆಡಿ ಇದಾರೆ ನಮ್ಮ ಹತ್ರ. ಅಂದ್ರೆ ಓಪನಿಂಗ್ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಓಪನಿಂಗ್ ಮಾಡಬಹುದು ಅನ್ನೋ ತರ ಇದೆ. ಸಾಲ್ಟ್ ಸೂಪರ್ ಆಗಿ ಆಡ್ತಾ ಇದಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ನಮ್ಗೆ ಓಪನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಓಪನಿಂಗ್ ಆದ ತಕ್ಷಣ ರಜತ್ ಪಾಟೀದಾರ್ ನಂಬರ್ 3 ಬರೋ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ IPL ಅಂತ ಬಂದಾಗ ವಿರಾಟ್ ಕೊಹ್ಲಿ ಫೇಸೇ ಬರ್ತಾ ಇರುವಂತದ್ದು. ಫಾಫ್ ಡುಪ್ಲೆಸಿಸ್ ವಿರಾಟ್ ಕೊಹ್ಲಿ ಬರ್ತಾ ಇದ್ರು, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಇರ್ತಾ ಇತ್ತು. ಅದೇ ರೀತಿಯಾದಂತ ಒಂದು ಮೆಟೀರಿಯಲ್ ಬೇಕು, ಅಂದ್ರೆ ಒಬ್ಬ ಪ್ಲೇಯರ್ ಬೇಕಾಗಿತ್ತು. ಯಾರನ್ನ ತಗೊಳ್ಬಹುದು ಅನ್ನುವಂತ ನಿರೀಕ್ಷೆಗೆ
ಒಂದು ಅಂದ್ರೆ ಈ ಒಂದು ಆಕ್ಷನ್ ಅಲ್ಲಿ RCB ಬೆಸ್ಟ್ ಬೈ ಅಂದ್ರೆ ಅದು ಫಿಲಿಪ್ ಸಾಲ್ಟ್ ಅಂತಾನೆ ವಿಶ್ಲೇಷಣೆ ಆಗ್ತಾ ಇರುವಂತದ್ದು. ಒಳ್ಳೆ ಅಗ್ರೆಸಿವ್ ಇಂಟೆಂಟ್ ಇರೋರು, ಮತ್ತೆ 10 ಬಾಲ್ ಆಡಿದ್ರೆ 20 ರನ್ 30 ರನ್ ಕಳೆದ ಬಾರಿ KKR ಇಷ್ಟೊಂದು ಅಂದ್ರೆ ಕಪ್ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಲ್ಟ್ ಪಾತ್ರ ದೊಡ್ಡ ಮಟ್ಟದಲ್ಲಿ ಇತ್ತು. ಅಂದ್ರೆ ಬಂದು ಒಂದ್ 20 ಬಾಲ್ ಆಡಿದ್ರು 50 ರನ್ 60 ರನ್ ಹೊಡೆದ್ ಬಿಡ್ತಾರೆ. ನರೈನ್ ಜೊತೆಗೆ ನರೈನ್ ಬೀಸ್ಬೇಕಾದ್ರೆ ಸೈಲೆಂಟ್ ಆಗಿರೋರು, ಇವ್ರು ಬೀಸ್ಬೇಕಾದ್ರೆ ನರೈನ್ ಸ್ವಲ್ಪ ಸೈಲೆಂಟ್ ಆಗಿರೋ ಆ ರೀತಿಯಾಗಿ ಅಂದ್ರೆ ಒಬ್ರು ಬೀಸುವಂತ ಸಂದರ್ಭದಲ್ಲಿ ಕಾಮಾಗಿತ್ಕೊಂಡು ಇನ್ನಿಂಗ್ಸ್ ಕಟ್ಟುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಒಂದು ಕಡೆ ಬೀಸಕ್ ಹೋದ್ರೆ ಇನ್ನೊಂದು ಕಡೆ ಸ್ಟ್ಯಾಂಡಿಂಗ್ ಕೊಟ್ಕೊಂಡು ಹೋಗುವಂತದ್ದು, ಜೊತೆಗೆ ಅಗ್ರೆಷನ್ ಇರುವಂತ ಪ್ಲೇಯರ್. ಸೊ ಫಿಲಿಪ್ ಸಾಲ್ಟ್ ಒಳ್ಳೆ ಬೈ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅದ್ರ ಜೊತೆಗೆ ವಿಲ್ ಜಾಕ್ಸ್ ನ ಬಿಟ್ಕೊಡಲ್ಲ, RTM ನ ಬಳಸ್ಕೊಂಡು ವಿಲ್ ಜಾಕ್ಸ್ ಎಲ್ರಿಗೂ ನಿರೀಕ್ಷೆ ಇತ್ತು. ಯಾಕಂದ್ರೆ ಓಕೆ, ಈಗ ಮೇನ್ ಆಗಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಿಟ್ಟಿದ್ಯಾರು, ಮ್ಯಾಕ್ಸ್ವೆಲ್ ನ ಬಿಟ್ರು, ಸಿರಾಜ್ ನ ಬಿಟ್ರು, ವಿಲ್ ಜಾಕ್ಸ್ ನ ಬಿಟ್ರು, ಮತ್ತೊಂದ್ ಕಡೆ ಇಲ್ಲಿ ಫಾಫ್ ನ ಬಿಟ್ರು. ಈ 4 ಜನದಲ್ಲಿ ಈ 4 ಜನಕ್ಕೆ ಓಕೆ ಅಪ್ಪ ದೊಡ್ಡ ಅಮೌಂಟ್ ಕೊಡೋದಕ್ಕಾಗೋದಿಲ್ಲ. ಸೊ ಹೀಗಾಗಿ RTM ಬಳಸಿ ಅವ್ರು 2 ಕೋಟಿಗೆ ಹೋದ್ರೆ ಮತ್ತೆ 2 ಕೋಟಿ RTM ಬಳಸಬೇಕಾದ್ರೆ ಎಕ್ಸ್ಟ್ರಾ ಕೊಡ್ಬೇಕಲ್ಲ, 4 ಕೋಟಿ ಈ ರೀತಿಯಾಗಿ ತಗೊಳ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆಪ್ಷನ್ ಉಳಿಸ್ಕೊಂಡಿರೋದೇ ವಿಲ್ ಜಾಕ್ಸ್ಗೋಸ್ಕರ ಅನ್ನೋದು ಎಷ್ಟೋ ಅಂದ್ರೆ RCB ಫ್ಯಾನ್ಸ್ ಗಳು ಹಂಗೆ ಅನ್ಕೊಂಡಿದ್ರು. ಈಗ ಸದ್ಯಕ್ಕೆ ವಿರಾಟ್, ಸಾಲ್ಟ್, ನಾವು ಫಸ್ಟ್ ಒಂದು ಟೀಮ್ ಹೇಳ್ಬಿಡೋಣ. ಈಗ ನಾವು ಬ್ಯಾಟಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ಅಟ್ ಪ್ರೆಸೆಂಟ್ ಈಗಿರುವಂತ ಬೆಸ್ಟ್ ಬೈ ಹಾಗೆ ಬೆಸ್ಟ್ ಟೀಮ್ ಅಂತ ನಾವು ನೋಡೋದಾದ್ರೆ ವಿರಾಟ್ ಇದ್ದಾರೆ, ಮತ್ತೆ ರಜಾತ್ ಪಟೇದಾರ್ ಅವರು ಇರುವಂತದ್ದು, ಜಿತೇಶ್ ಶರ್ಮಾ ಅವ್ರನ್ನ ತಗೊಂಡಿದ್ದಾರೆ 11 ಕೋಟಿಗೆ, ಸಾಲ್ಟ್ ಕೂಡ ಇರುವಂತದ್ದು, ನಮ್ಮ ಮಿಡ್ಲ್ ಆರ್ಡರ್ ಅಂತ ಬಂದಂತ ಲಿವಿಂಗ್ ಸ್ಟೋನ್ ಕೂಡ ಇರುವಂತದ್ದು, ಹಾಗೆ ಇನ್ನ ಕೃನಾಲ್ ಪಾಂಡ್ಯ ಅವ್ರನ್ನ ಕೂಡ ತಗೊಂಡಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಣ. ಹಾಗೆ ಟೀಮ್ ಡೆವಿಡ್ ಅನ್ನ ತಗೊಂಡಿರುವಂತದ್ದು, ಹಾಗೆ ಬೌಲರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಜೋಶ್ ಹೆಸಲ್ವುಡ್ ಈ ಹಿಂದೆನೂ ಕೂಡ RCB ಆಡಿದಂತವ್ರು, ಅವ್ರನ್ನ ಮತ್ತೆ ಈ ಬಾರಿನೂ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನ ರಸಿಕ್ ದಾರ್ ಅವ್ರನ್ನ ತಗೊಂಡಿದ್ದಾರೆ. ಬಟ್ ಎಲ್ಲೊಂದ್ ಕಡೆ ರಸಿಕ್ ದಾರ್ಗೆ 6 ಕೋಟಿ ಕೊಡ್ಬೇಕಿತ್ತ ಅನ್ನೋ ಒಂದು ಕ್ವಶನ್ ಬಂದೇ. ಆಕ್ಚುಲಿ ಕೆಲವರಿಗೆ ಏನಂದ್ರೆ, ಈಗ ಕೆಲವರಿಗೆ ಜಾಸ್ತಿ ಅಂದ್ರೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ದಂತ ಏನ್ ಆಡ್ತಾನೆ ಇವ್ನ್ಗೆ ಯಾಕೆ 6 ಕೋಟಿ ಅಂತ ಅನ್ಸ್ತಾ ಇರುತ್ತೆ. ಬಟ್ ಅವ್ರ ಲೆಕ್ಕಾಚಾರ ನಾವೇ ಇಷ್ಟೊಂದು ನೋಡ್ತಾ ಇರ್ತೀವಿ, ಇಷ್ಟೊಂದು ವಿಶ್ಲೇಷಣೆ ಮಾಡ್ತಾ ಇರ್ತೀವಿ ಅಂದ್ರೆ ಅವರಲ್ಲಿ ಇನ್ನೂ ಬೇರೆ ಇರುತ್ತೆ. ಯಾಕೆಂದ್ರೆ ಅವ್ರ ನೆಟ್ ಪ್ರಾಕ್ಟೀಸ್ ನೋಡಿರ್ತಾರೆ, ಹಾಗೆ ಅವ್ರು ಹೇಗೆಲ್ಲ ಆಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ತಗೊಂಡಿರ್ತಾರೆ. ನಾವು ನೋಡ್ತಾ ಇದ್ವಲ್ಲ ಹೋಸಲಿ ಎಲ್ಲ 150 ವರ್ಗುನು ಕೂಡ ಬೌಲಿಂಗ್ ಮಾಡಿದಂತ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನೋಡಿರ್ತಾರೆ. ವೇಗ ಇದೆ, ಬಟ್ ಲೈನ್ ಅಲ್ಲಿ ಲೆಂತ್ ಎಲ್ಲ ಒಂದ್ ಕಡೆ ಲಾಸ್ಟ್ ಸೀಸನ್ ಅಲ್ಲಿ ನೋಡಿದಾಗ ಡೆಲ್ಲಿ ಪರ ಆಡಿದಾಗ ಎಕನಾಮಿ ಎಲ್ಲ 11 ತನಕ ಇದೆ. ಬಟ್ ಬೆಂಗಳೂರು ಪಿಚ್ ಅಲ್ಲಿ ಹೆಂಗ್ ಆಡ್ತಾರೆ. ಹೌದು. ಆಮೇಲೆ ಇನ್ನ ಸುಯೇಶ್ ನ ತಗೊಂಡಿದ್ದಾರೆ. ಹಾಗೆ ಮೇನ್ ಅಂದ್ರೆ ಭುವನೇಶ್ವರ್ ಕುಮಾರ್, ಭುವಿ ನಾಟ್ ಫಸ್ಟ್ ಟೈಮ್ RCBಗೆ 2009 ಮತ್ತೆ 10 ಸಂದರ್ಭದಲ್ಲಿ RCB ಟೀಮ್ ಅಲ್ಲಿ ಇದ್ರು. ಅವಾಗ ಒಳ್ಳೆ ಟೀಮ್ ಇತ್ತು, ನಮ್ದು ಸೀನಿಯರ್ ಪ್ಲೇಯರ್ಸ್ ಇದ್ದಂತ ಟೀಮ್ ಆಗಿದ್ರು ಕೂಡ ಭುವನೇಶ್ವರ್ ಕುಮಾರ್ ಅವರು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಆಮೇಲೆ ನಮಗ್ ಬೇಕಾಗಿರುವಂತದ್ದೇನು 150 160 ಎಸ್ಯು ಅಂತವ್ರಲ್ಲ, ನಮಗ್ ಬೇಕಾಗಿರುವಂತ ಬೆಂಗಳೂರು ಪಿಚ್ ನಲ್ಲಿ ಬೇಕಾಗಿರೋದೇ ಮೀಡಿಯಂ ಫಾಸ್ಟ್ ಇಟ್ಕೊಂಡು ಒಳ್ಳೆ ಲೈನ್ ಲೆಂತ್ ಸ್ವಿಂಗು ಐಡಿಯಾಸ್ ಇರಬೇಕು. ಸೊ ಪ್ರತಿ ಬಾಲ್ ಅನ್ನು ಚೇಂಜ್ ಓವರ್ ಮಾಡ್ತಾ ಇರುವಂತ ಒಬ್ಬ ಬೌಲರ್ ಇದ್ದಾಗ ನಮ್ಮ ಬೆಂಗಳೂರಲ್ಲಿ ಒಳ್ಳೆ, ಆಮೇಲೆ ಡೆತ್ ಓವರ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ ಅವರು ರನ್ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ SRH ಗೆ ಯಾಕೆ ಇಷ್ಟು 2014ರಿಂದ 24ರವರೆಗೆ SRH ನಲ್ಲಿ 10 ವರ್ಷಗಳ ಕಾಲ ಭುವನೇಶ್ವರ್ ಕುಮಾರ್ ಅವರು ಇದ್ದಂತವ್ರು. ಸೊ ಹೀಗಾಗಿ 10 ವರ್ಷ ಯಾಕೆ ಇಟ್ಕೊಳ್ತಾರೆ SRH ಅಂದ್ರೆ ಆ ರೀತಿಯಾದಂತ ಲೈನ್ ಲೆಂತ್ ಮತ್ತೆ ಇಂಟೆಲಿಜೆಂಟ್ ಆಗಿ ಬೌಲಿಂಗ್ ಮಾಡುವಂತದ್ದು, ಇನ್ ಸ್ವಿಂಗು ಮತ್ತೆ ಔಟ್ ಸ್ವಿಂಗು, ಮೇನ್ ಎಕ್ಸ್ಪರ್ಟ್. ಕೆಲವೊಮ್ಮೆ ವಿಕೆಟ್ ಲೆಸ್ ಹೋಗಿರ್ತಾರೆ, ನಾವು ಅನ್ಕೊಂತೀವಿ ಏನ್ ಭುವನೇಶ್ವರ್ ಇವತ್ತು ಮ್ಯಾಜಿಕ್ ಮಾಡ್ಲಿಲ್ಲ, ಮೋಡಿ ಮಾಡ್ಲಿಲ್ಲ ಅಂತ. ಬಟ್ ರನ್ ಕಂಟ್ರೋಲ್ ಮಾಡಿರ್ತಾರೆ. T20 ನಮಗ್ ಬೇಕಾಗಿರೋದೇನು RCBಗೆ ವಿಕೆಟ್ ಬಿಡುಗರು, ನೀನ್ ಕಮ್ಮಿ ಹೊಡ್ಸ್ಕೋ, 6 ಬಾಲಿಗೆ 6 ರನ್ ಅಥವಾ ಮ್ಯಾಕ್ಸಿಮಮ್ 10 ರನ್ ಕೊಡು ಅಂತ. ಯಾಕಂದ್ರೆ ನಮ್ಮ RCB ಹೆಂಗೆ ಅಂದ್ರೆ 200 ಹೊಡೆದ್ರು ಕೂಡ ಚೇಸ್ ಮಾಡ್ಬಿಡ್ತಾರೆ ಆಪೋಸಿಟ್ ಟೀಮ್ ನವರು. ಯಾಕಂದ್ರೆ 120 ಹೊಡೆದಿದ್ರೆ ಲಾಸ್ಟ್ 5 ಓವರ್ಸ್ 80-90 ಬಿಟ್ಬಿಡ್ತಾರೆ. ಕಳೆದ ಕೆಲವು ಸೀಸನ್ ಗಳಲ್ಲಂತೂ ನಾವು ಬೌಲಿಂಗ್ ವೀಕ್ ಅನ್ಕೊಂಡಾಯ್ತು. ಬಟ್ ಈಗ ಜೋಶ್ ಇದಾರೆ, ಹೆಸಲ್ವುಡ್, ಸುಯೇಶ್, ಭುವಿ, ಯಶ್ ದಯಾಳ್, ಈವನ್ ಟೀಮ್ ಡೆವಿಡ್ ಇದಾರೆ, ಕೃನಾಲ್ ಪಾಂಡ್ಯ ಕೂಡ ಇರುವಂತದ್ದು ಸ್ಪಿನ್ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಆಲ್ರೌಂಡರ್. ಎಸ್, ಹಾಗಾಗಿ ಒಂದು ನಿರೀಕ್ಷೆ, ಒಂದು ಸಮತೋಲಿತ ಟೀಮ್ ರೀತಿಯಲ್ಲಿ RCB ಅಂತೂ ಕಾಣ್ತಾ ಇದೆ. ಅಲ್ಲ, ಟೀಮ್ ವಿಚಾರದಲ್ಲಿ ಅಥವಾ ಬ್ಯಾಲೆನ್ಸಿಂಗ್ ಆಗಿದೆ ಅನ್ನೋ ವಿಚಾರದಲ್ಲಿ ಒಂದೊಳ್ಳೆ ಟೀಮ್. ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರ ಭಾವನೆಗೆ, ಕನ್ನಡಿಗರ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಇದೆಲ್ಲ ಹೆಂಗೆ ಅಂದ್ರೆ ಆನಂದ್, 1-2 ಮ್ಯಾಚ್ ಏನಾದ್ರೂ ಗೆದ್ದಿದ್ದೆ ಆದ್ರೆ ಬಿಡೋ ಗುರು, ನಮ್ಗೆ ಯಾರಾದ್ರೂ ಬರ್ಲಿ RCB ಗೆಲ್ಕೊಂಡು ಹೋಗ್ಲಿ, ಈ ಸಲ ಕಪ್ ಹೊಡಿಲಿ ಅಂತ. ಬಟ್ ಯಾವುದೇ ಒಂದು ಟೂರ್ನಿಮೆಂಟ್ ಅಂತ ಬಂದಾಗ ನಮಗೆ ಭಾವನಾತ್ಮಕವಾಗಿ ಯಾವಾಗ ಕಾಣಿಸುತ್ತೆ ಅಂದ್ರೆ ಒಂದ್ ಕಪ್ ಅನ್ನ ಗೆಲ್ಬೇಕು ಅಂತ. ಆದ್ರೆ ಆ ಟೀಮ್ನವ್ರು ಏನ್ ನೋಡ್ತಾ ಇರ್ತಾರೆ, ಇಟ್ಸ್ ಜಸ್ಟ್ ಎ ಬಿಸ್ನೆಸ್ ಅಷ್ಟೇ. ಕಪ್ ಅನ್ನೋದ್ಕಿನ್ನ ಬಿಸ್ನೆಸ್
ಹೇಗ್ ಮಾಡ್ತೀವಿ, ಯಾರನ್ನ ತಗೊಂಡ್ಬರ್ತೀವಿ, ಹೇಗ್ ಜೋಶ್ ಅನ್ನ ಕೊಡ್ತೀವಿ, ಟೀಮ್ ಹೇಗ್ ಆಡುತ್ತೆ ಅಂತ. ಸೊ ಕಾದ್ ನೋಡ್ಬೇಕು. RCB ಬೆಸ್ಟ್ ಬೈ ಇದೆ. ಕನ್ನಡಿಗ ರಾಹುಲ್ ಇಲ್ಲ ಅನ್ನುವಂತ ಒಂದು ಬೇಜಾರನ್ನ ಹೊರತುಪಡಿಸಿ ನೋಡೋದಾದ್ರೆ ಒಂದ್ ಒಳ್ಳೆ ಆಕ್ಷನ್ ಅಲ್ಲಿ ಒಳ್ಳೆ ಪ್ಲೇಯರ್ಸ್ ಅಂತೂ ತಗೊಂಡಿದ್ದಾರೆ. ಒಂದು ಬ್ಯಾಲೆನ್ಸಿಂಗ್ ಆಗಿದೆ. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಸೂಪರ್ ಆಗಿ ಬ್ಯಾಟಿಂಗ್ ಆಡೋರು ಬಿಟ್ರೆ ಸೂಪರ್ ಆಗಿ ಬೌಲಿಂಗ್ ಅಂತ ತಗೊಂಡಿರ್ತೀವಿ. ನಿನ್ನೆ ಹೋಲಿಸಿದ್ರೆ ಇವತ್ತು ನಾವು ಭುವಿನ್ ತಗೊಂಡಿದೀವಿ, ಮತ್ತೆ ಕೃನಾಲ್ ತಗೊಂಡಿದೀವಲ್ಲ, ಇವೆಲ್ಲ ಒಂದು ಒಳ್ಳೆ ಬೈ ಅಂತಾನೆ ಹೇಳ್ಬೋದು. ಜೋಶ್ ಹಸಲ್ವುಡ್, ಟೀಮ್ ಡೇವಿಡ್, ಸೊ ಒಳ್ಳೆ ಆಪ್ಷನ್ಸ್ ಮಾಡಿದ್ದಾರೆ. ಇವತ್ತು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಬಿಡ್ಡಿಂಗ್ ನೋಡಕ್. ಟೀಮ್ ಡೇವಿಡ್ ಒಳ್ಳೆ, ಯಾಕಂದ್ರೆ ಮುಂಬೈನಲ್ಲಿ ಅವ್ರ ಆಟ ನೋಡಿದೀವಿ. ಅದು ಲಾಸ್ಟ್ ಓವರ್ಸ್ ಅಲ್ಲೆಲ್ಲ ಬಂದಂತ ಸಂದರ್ಭದಲ್ಲಿ ಆಮೇಲೆ ಆ ಹೈಟಿಗೆ ಅವರಿಗೆ ಬೌಲಿಂಗ್ ಮಾಡೋದು ಕೂಡ ಕಷ್ಟ. ಒಳ್ಳೆ ತುಂಬಾ ಹೈಟ್ ಕೂಡ ಇರೋದು. ಒಬ್ಬ ಬ್ಯಾಟ್ಸ್ಮನ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಓಪನಿಂಗ್ ಬಂದವರು ಬೀಸಾಡಕ್ ಶುರು ನಮ್ಗೆ ಟೀಮ್ ಡೇವಿಡ್ ಇದ್ದಾನೆ, ಕೃನಾಲ್ ಇದ್ದಾನೆ, ಅಥವಾ ಲಿವಿಂಗ್ ಸ್ಟೋನ್ ಇದ್ದಾನೆ ಅಂತ, ಜಿತೇಶ್ ಇದ್ದಾನೆ ಅಂತ ಬಂದಾಗ ಇವ್ರು ಬೀಸಾಡಕ್ ಶುರು ಮಾಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ಸ್ಕೋರ್ 220 ಟಾರ್ಗೆಟ್ ಇಟ್ಕೊಂಡು 240 250 ತನಕ ಹೋಗ್ಬೋದು. ಯಾಕಂದ್ರೆ SRH ಲಾಸ್ಟ್ ಟೈಮ್ 270 280 ಎಲ್ಲ ಯಾಕೆ ಹೊಡೆದ್ರು ಅಂದ್ರೆ ಅವ್ರಿಗೆ ಬ್ಯಾಕಪ್ ಪ್ಲೇಯರ್ಸ್ ಇದ್ರು. ನಮಗೂ ಕೂಡ ಅದೇ ರೀತಿ ಈಗ ಟೀಮ್ ಡೇವಿಡ್ ಎಲ್ಲ ಇರೋದ್ರಿಂದ ನಮ್ಗೆ ಎಷ್ಟು ಚೇಸ್ ಮಾಡಕ್ಕೂ ಕಷ್ಟ ಆಗಲ್ಲ. ಮಿಡ್ಲ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಆ ಮಿಡ್ಲ್ ಆರ್ಡರ್ ನ ಈ ಬಾರಿ ಒಂದ್ ಹಂತಕ್ಕೆ ಒಳ್ಳೆ ರೀತಿಯಲ್ಲಿ ಫೀಲ್ ಮಾಡಿದ್ದಾರೆ. ಫಿನಿಶರ್ ಇರ್ಲಿಲ್ಲ ನಮ್ಗೆ. ಲಾಸ್ಟ್ ಟೈಮ್ ಮಿಡ್ಲರ್ ಚೆನ್ನಾಗಿದ್ರು, ಓಪನಿಂಗ್ ಚೆನ್ನಾಗಿತ್ತು, ಆದ್ರೆ ಫಿನಿಶರ್ ಅಂತ ಇರ್ಲಿಲ್ಲ. ಈಗ ಟೀಮ್ ಡೇವಿಡ್ ತರ ಒಬ್ಬ ಪ್ಲೇಯರ್ ಲಾಸ್ಟ್ 4 ಓವರ್ಗೆ 60 ನಾವು ಮುಂಬೈಯಲ್ಲಿ ನೋಡ್ತಾ ಇದ್ವಲ್ಲ, ಇನ್ನು ಅವನಿದಾನ್ ಗುರು, ಇವನ್ ಔಟ್ ಆಗಿಲ್ಲ, ಅವನ್ ಔಟ್ ಆಗಿಲ್ಲ, ಟೀಮ್ ಡೇವಿಡ್ ಇದಾನೆ, ಅವನಿದಾನೆ, ಇವನಿದಾನೆ ಅಂತ. ಅವ್ರ ರೈಟ್ ಅವ್ರ ಪರ್ಸನಾಲಿಟಿಗೆ ಯಾವ ಬಾಲ್ ಹಾಕಿದ್ರು ಸುಮ್ನೆ ಬೀಸಿದ್ರೆ, ಅದು ಬೇರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಸಾಕು ಹೋಗ್ತಾ ಇರುತ್ತೆ. ಸೊ ಟೀಮ್ ಡೇವಿಡ್ ಇರೋದು 4 ಓವರ್ಗೆ 60 ರನ್ 70 ರನ್ ಚೇಸ್ ಮಾಡಬೇಕು ಅಂತಿದ್ರು ಕೂಡ ಎದುರಾಳಿಗಳ ಎದೆಯಲ್ಲಿ ನಡುಕ ಶುರುವಾಗೋದಂತೂ ಡೆಫಿನೆಟ್ ಅಂತ. ಎಕ್ಸಾಕ್ಟ್ಲಿ. ನೋಡೋಣ, RCB ಟೀಮ್ ಅಲ್ಲಿ ಈ ಬಾರಿ ಒಳ್ಳೆಯ ಬ್ಯಾಲೆನ್ಸಿಂಗ್ ಟೀಮ್ ಅನ್ನ ಕಟ್ಟಿದ್ದಾರೆ ನಾವು ನೋಡಿದಂತೆ. ಇನ್ನು ಉಳಿದಂತೆ ನಾವು ಮೇನ್ ಆಗಿ RCB ಬಿಟ್ರೆ ಯಾವ್ದನ್ನೆಲ್ಲ ಟೀಮ್ ನೋಡ್ತೀವಿ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ CSK ನೋಡ್ತೀವಿ. CSK ಆಕ್ಚುಲಿ ಧೋನಿ, ಋತುರಾಜ್ ಗಾಯಕ್ವಾಡ್, ಈ ಬಾರಿ ರಾಹುಲ್ ತ್ರಿಪಾಠಿಯನ್ನ ತೆಗೆದುಕೊಂಡಿದ್ದಾರೆ, ಡೆವನ್ ಕಾನ್ವೆಯನ್ನ ತೆಗೆದುಕೊಂಡಿರುವಂತದ್ದು, ಹಾಗೆ ವಿಜಯ್ ಶಂಕರ್ ಮಿಡ್ಲ್ ಆರ್ಡರ್ ಅಲ್ಲಿ ತಗೊಂಡಿದ್ದಾರೆ. ಈ ರೀತಿಯಾಗಿ ಕೆಲವೊಂದು ಮೇನ್ ಪ್ಲೇಯರ್ಸ್ ಗಳನ್ನ, ಅದ್ರ ಜೊತೆಗೆ ಬೌಲಿಂಗ್ ಅವ್ರದ್ದು ಖಲೀಲ್ ಅಹಮದ್ ಇದಾರೆ, ಪತಿರಾಣ ಇದಾರೆ, ನೂರ್ ಅಹಮದ್ 10 ಕೋಟಿ ಕೊಟ್ಟು ತಗೊಂಡಿದ್ದಾರೆ ಅಫ್ಘಾನಿಸ್ತಾನದ ಬೌಲರು. ಬಟ್ ಎಲ್ಲೋ ಒಂದ್ ಕಡೆ ಬೆಸ್ಟ್ ಬೈ ಅಂತ ಹೇಳ್ಬೋದು. ಯಾಕಂದ್ರೆ 10 ಓವರ್ 4 ಓವರ್ ಎಸಿದ್ರೆ ಒಂದು 20 ರನ್ 18 ರನ್ 16 ರನ್ ಎಲ್ಲ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ GT ಆಡ್ತಾ ಇದ್ರು. ಸೊ ಒಳ್ಳೆ ಕಂಟ್ರೋಲ್ ಇದೆ. ಮತ್ತೆ ಚೆನ್ನೈ ಪಿಚ್ಗೆ ತುಂಬಾ ಆಪ್ಟ್ ಆಗಿರುವಂತ ಒಳ್ಳೆ ಬೌಲರ್. ಎಂತ ವ್ಯಕ್ತಿ ಬಂದ್ರು, ಎಂತ ಅಂದ್ರೆ ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿರೋರು ಬಂದ್ರು ಕೂಡ ಯಾರು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಧೋನಿ ಅವ್ರು ತುಂಬಾ ಚೆನ್ನಾಗಿ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ. ಎಂತ ಕೆಟ್ಟದಾದಂತ ಟೀಮ್ ಅನ್ನು ಕೂಡ ಗೆಲ್ಲಿಸುವಂತ ಎಬಿಲಿಟಿ ಧೋನಿ ನಾಯಕತ್ವಕ್ಕಿದೆ. ಸೊ ಹೀಗಾಗಿ ಇಲ್ಲಿ ಆಮೇಲೆ ನೋಡಿ, ಆಲ್ರೌಂಡರ್ಸ್ ನ ರಚಿನ್ ರವೀಂದ್ರ ನಮ್ದಕ್ ತಗೊಂಬೋದಿತ್ತು ಅನ್ನುವಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ಅವರು ಕೂಡ ಕರ್ನಾಟಕದವರು, ಎಲ್ಲೋ ಅದೊಂದು ಒಂದ್ ಸ್ವಲ್ಪ ಎಮೋಷನಲ್ ಟಚ್ ಇತ್ತು. ಅವ್ರನ್ನು ಬಿಟ್ರು ಈ ಸಲ. ರಚಿನ್ ರವೀಂದ್ರ ಈಗ CSK ಅಲ್ಲೇ ಉಳ್ಕೊಂಡಿದ್ದಾರೆ. ಶಿವಮ್ ದುಬೆ ಇದ್ದಾರೆ, ಜಡೇಜಾ ಇದ್ದಾರೆ, ಅಶ್ವಿನ್, ಸ್ಯಾಮ್ ಕರ್ರನ್, ಈ 5 ಜನನು ಕೂಡ ಆಲ್ರೌಂಡರ್ಸ್. ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಅಂದ್ರೆ ನಾವು RCB ಅನ್ನೋ ಕಾರಣಕ್ಕೆ RCB ಫ್ಯಾನ್ ಆಗಿ ಒಳ್ಳೆ ಬ್ಯಾಲೆನ್ಸಿಂಗ್ ಟೀಮ್ ಅಂದ್ರೂ ಕೂಡ CSK ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದಂತೆ ಟೀಮ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಆಮೇಲೆ ಇದು ಆಲ್ಮೋಸ್ಟ್ ಧೋನಿ ಅವರ ಕೊನೆಯ IPL ಆಗುವಂತ ಕಾರಣಕ್ಕೋಸ್ಕರ ಯಾವ ರೀತಿಯ ಕಮ್ ಬ್ಯಾಕ್ ಮಾಡಬಹುದು CSK ಅನ್ನುವಂಥದ್ದು ಕಾದ್ ನೋಡ್ಬೇಕು. ಕಳೆದ ಬಾರಿನೂ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಅನ್ನೋ ರೀತಿಯಲ್ಲಿ, ಅಂಕಲ್ ಟೀಮು ಅನ್ನೋ ರೀತಿಯಲ್ಲಿ ಟ್ರಾಲ್ ಆಗ್ತಾ ಇತ್ತಲ್ಲ. ಬಟ್ ಅವ್ರು ತೋರಿಸಿದ್ರು ನಾವೇನು ಹೇಗ್ ಮಾಡ್ಬೋದು. ನಮ್ಮ ಜೊತೆ ಕೊನೆಯ ಮ್ಯಾಚ್ ಅಲ್ಲಿ ಇನ್ನೇನ್ ಲೀಗ್ ಅಲ್ಲಿ ಇನ್ನೇನ್ ಬರ್ಬೇಕಾಗಿತ್ತು ಕ್ವಾರ್ಟರ್ ಫೈನಲ್ ಸಂದರ್ಭದಲ್ಲಿ, ಕೊನೆ ಮ್ಯಾಚ್ ಅಲ್ಲಿ ಸೋತಂತ ಹಿನ್ನೆಲೆಯಲ್ಲಿ ಅದೊಂದು ಡ್ರಾಬ್ಯಾಕ್ ಬಿಟ್ರೆ ಸಖತ್ ಆಡ್ಕೊಂಡ್ ಬಂದಿದ್ರು. ಲಾಸ್ಟ್ ಟೈಮ್ ಒಳ್ಳೆ ಫೈಟ್ ಕೊಟ್ಟಿದ್ರು, ಮತ್ತೆ ಒಳ್ಳೆ ಗೆಲುವಿನ ಇಂಟೆಂಟ್ ತೋರಿಸಿದ್ರು ಅವರು. ಸೋತಿರೋ ಆ ಕಾರಣಕ್ಕೆ ಅಲ್ವಾ 5 ಸಲ ಕಪ್ ಅನ್ನ ಗೆದ್ದಿರೋದು. ನೋಡೋಣ, CSK ಯಾವ್ದನ್ ಬೇಕಾದ್ರೂ ಅಂದ್ರೆ ಕಲ್ಲನ್ ಬೇಕಾದ್ರೆ ಹಣ್ಣು ಮಾಡೋ ಲೆವೆಲ್ಗೆ ಅವ್ರಿಗೆ ಚೆನ್ನಾಗಿ ಚಾಕಚಕ್ಯತೆ ಇರೋದ್ರಿಂದ ಧೋನಿ ಏನ್ ಮಾಡ್ಬೋದು ಅನ್ನುವಂಥದ್ದು ಕಾದ್ ನೋಡೋಣ. ನೆಕ್ಸ್ಟ್ ತುಂಬಾ ಬಲಿಷ್ಠವಾಗಿ ನಮಗೆ ಕಾಣಿಸ್ತಾ ಇರುವಂತ ಟೀಮ್ ಅಂದ್ರೆ ಅದು ಇಟ್ಸ್ ನನ್ ಅದರ್ ದನ್ SRH. ಬಿಕಾಸ್ ಅವ್ರು ರಿಟೈನ್ ಮಾಡ್ಕೊಂಡಿದ್ದಂತ ಪ್ಲೇಯರ್ಸೇ ಆ ರೀತಿಯಾಗಿ ಸ್ಫೋಟಕ ಬ್ಯಾಟ್ಸ್ಮನ್ಗಳು, ಒಳ್ಳೆ ಟೀಮ್. ಕಳೆದ ಬಾರಿನೂ ಕೂಡ ಅಷ್ಟೇ ಈ ಗುರು, ಈ ಟೀಮ್ ಹೆಂಗ್ ಆಡೋದು ಅನ್ನುವಂತ ಕನ್ಫ್ಯೂಷನ್ 280 ಹೊಡೆದಿದ್ದಾರೆ ಅಂದ್ರೆ ಅವ್ರ ಮುಂದೆ ಬೌಲಿಂಗ್ ಮಾಡೋದೇ ಕಷ್ಟ ಅನ್ನೋ ತರ ಆಗ್ಬಿಟ್ಟಿತ್ತು ಲಾಸ್ಟ್ ಟೈಮ್. ಸೊ ಅಭಿಷೇಕ್ ಶರ್ಮಾ ಇರ್ಬೋದು, ಟ್ರಾವಿಸ್ ಹೆಡ್ ಇರ್ಬೋದು, ಹೆನ್ರಿ ಕ್ಲಾಸನ್, ಮತ್ತೆ ಇನ್ನೊಬ್ರು
ಇದು ನಿತೀಶ್ ರೆಡ್ಡಿ ಇವ್ರು 4 ಜನ ನಾವು ರಿಟೈನ್ ಮಾಡ್ಕೊಂಡಿದ್ದಾರೆ. 4 ಜನ ಕೂಡ ಹಿಟ್ಟರ್ಸ್. ಅದ್ರ ಜೊತೆ ನಮ್ಮ ಕನ್ನಡಿಗ ಅಭಿನವ್ ಮನೋಹರ್ ಅಭಿನವ್ ಮನೋಹರ್ ಈ ಸಲ ಬೇರೆ ಮತ್ತೊಬ್ಬ ಹಿಟ್ಟರ್ ಇಶಾನ್ ಕಿಶನ್. ಆಕ್ಚುಲಿ ಇಶಾನ್ ಕಿಶನ್ ನಮ್ದು ತಗೊಳ್ಬೋದಿತ್ತಪ್ಪ ಜಿತೇಶ್ ಶರ್ಮಾ ಬದಲು ಅನ್ನುವಂತ ರೀತಿಯಲ್ಲಿ ಚರ್ಚೆಗಳಾಗ್ತದೆ. 11-25ಕ್ಕೆ ಹೈದರಾಬಾದ್ಗೆ ಹೋದ್ರು. ಜಿತೇಶ್ ಶರ್ಮಾನ 11 ಕೋಟಿಗೆ ನಮಗ್ ತಗೊಂಡ್ರು. ಅಟ್ಲೀಸ್ಟ್ 11.5 ಕೋಟಿಗಾದ್ರೂ ಇಶಾನ್ ಕಿಶನ್ ನ ತಗೊಳ್ಬೋದಿತ್ತಲ್ಲ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಲಾಗ್ತಿತ್ತು. ಬಿಕಾಸ್ ಸ್ಫೋಟಕ ಬ್ಯಾಟ್ಸ್ಮನ್, ನಿಂತ್ಕೊಂಡ್ರೆ ಹೆಂಗ್ ಬೇಕಾದ್ರೂ ಹೊಡಿಬಹುದು. ಅವರು 90 ವರ್ಗೂ ಹೋಗಿರುವಂತದನ್ನ ಕೂಡ ನೋಡಿದಿವಿ. ಹೇಗ್ ಬೇಕಾದ್ರೂ ಒಂದು ಬೌಂಡ್ರಿಗೆ ಅಟ್ಟುವಂತ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಆಪ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ RCB ಹಿಂದೇಟನ್ನ ಆಗ್ತು. ಅದು ಒಂಥರ ಎಫೆಕ್ಟ್ ಆದ್ರೂ ಆಗ್ಬೋದು. ಅವರ ಲೆಕ್ಕಾಚಾರ ಏನಿತ್ತೋ ಗೊತ್ತಿಲ್ಲ. ಬಟ್ ಇಶಾನ್ ಕಿಶನ್ ರಾಹುಲ್ ನ ಅಂದ್ರೆ ಇವ್ರು ತಗೊಂಡಿರೋ ಅಮೌಂಟ್ ಆಫ್ ಇದ್ರಲ್ಲಿ ತಗೋಬಹುದಾಗಿತ್ತು. ಜಿತೇಶ್ ಶರ್ಮಾ ಕಂಪೇರ್ ಮಾಡಿದ್ರೆ ಇಶಾನ್ ಕಿಶನ್ ಬೆಸ್ಟ್ ಆಪ್ಷನ್ ಆಗಿದ್ರು ಅನ್ನುವಂಥದ್ದು ನೋಡ್ಬೋದು. ಬಟ್ ಈ ಬಾರಿನೂ ಕೂಡ ಹೆಂಗಿದೆ ಸ್ಟಾರ್ಟಿಂಗ್ ಓಪನಿಂಗ್ ಅಂತ ಬೌಲಿಂಗ್ ಶಮಿ ಬಂದಿದ್ದಾರೆ, ರಾಹುಲ್ ಚಾವರ್ ಇದ್ದಾರೆ, ನಮ್ಮ ಇಂಡಿಯನ್ ಪಿಚ್ ಗಳಿಗೆ ಬೇಕೇ ಬೇಕು. ಕಮಿನ್ಸ್ ಇರುವಂತದ್ದು, ಹರ್ಷಲ್ ಪಟೇಲ್ ಇದ್ದಾರೆ, ಸಮರ್ಜಿತ್ ಸಿಂಗ್ ಕೂಡ ಇರುವಂತದ್ದು. ಅಂದ್ರೆ ಒನ್ ಆಫ್ ದಿ ಬ್ಯಾಲೆನ್ಸಿಂಗ್ ಅಂದ್ರೆ ಒಂದು ಬೆಸ್ಟ್ ಟೀಮ್ ಅಂತ ಹೇಳಿದ್ರೆ SRH ಅಂತಾನು ಹೇಳ್ಬೋದು. ನೋಡಿ ಈ ಸಲಿನೂ ಆ ಟೀಮ್ ಓಪನಿಂಗ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ವೆರಿ ಹಾರ್ಡ್ ಆಗಿರುವಂತದ್ದು. ಅಭಿಷೇಕ್ ಶರ್ಮಾನೇ ಡೇವಿಡ್ ಬರ್ತಾರೆ, ಟೀಮ್ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಬರ್ತಾರೆ. ಹೆಡ್ ಇದಾರಲ್ವಾ ಸಕ್ಸಸ್ಫುಲ್ ನಂಬರ್ 3 ಬರ್ಬೋದು ಬಂದ್ರೆ. ನಂಬರ್ 3 ಅದಾದ್ಮೇಲೆ ಕ್ಲೆಸನ್ ಇದಾರೆ. ಆಮೇಲೆ ಇದು ಫಿನಿಶರ್ ಆಗಿ ಇವರಿದ್ದಾರೆ, ಅಭಿನವ್ ಮನೋಹರ್ ಇದ್ದಾರೆ, ನಿತೀಶ್ ರೆಡ್ಡಿ ಇದ್ದಾರೆ, ಕ್ಲಾಸನ್ ಇದ್ದಾರೆ. ಕ್ಲಾಸನ್ ಗೊತ್ತಲ್ಲ 50 ಬಾಲ್ಗೆ 100 ರನ್ ಬೇಕಾದ್ರೂ ಹೊಡೆದಾಕುವಂತ. ಹೌದು, ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಏನಾಗ್ಬೋದು ಅನ್ನುವಂಥದ್ದು. ಒನ್ ಆಫ್ ದಿ ಬೆಸ್ಟ್ ಟೀಮ್, ಒನ್ ಆಫ್ ದಿ ಎಲ್ಲಾ ರೀತಿಯಲ್ಲೂ ಬ್ಯಾಲೆನ್ಸಿಂಗ್ ಆಗಿರೋ ಟೀಮ್ ಅಂದ್ರೆ SRH ಅಂತ. ಸ್ಫೋಟಕ ಟೀಮ್ ಈ ಬಾರಿನೂ ಕೂಡ SRH ಅದನ್ನ ಕಂಟಿನ್ಯೂ ಮಾಡ್ತಾ ಇದೆ, ನೋ ಡೌಟ್. ಅವ್ರ ಪಿಚ್ ಕೂಡ ಹಂಗೆ ಇದೆ, ಬ್ಯಾಟಿಂಗ್ ಸ್ವರ್ಗ ಅಂತಾನೆ ಹೇಳ್ಬೋದು ಹೈದರಾಬಾದ್. ಸೊ ಅವ್ರು ಬೆಂಗಳೂರಿಗೆ ಬಂದ್ರು ಹಂಗೆ ಸ್ವರ್ಗ. ಅವ್ರು ಎಲ್ಲೆಲ್ಲಿ ಹೋಗಿದ್ರು ಎಲ್ಲಾ ಕಡೆನೂ ಸ್ವರ್ಗನೇ ಇಳಿಸಿದ್ರು. ಅಂದ್ರೆ ಹಬ್ಬ ಮಾಡ್ತಾ ಇದ್ರು ಎಲ್ಲಾ ಕಡೆನೂ ಕೂಡ, ರನ್ಗಳ ಹಬ್ಬ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ DC ಹೋಗೋಣ. DC ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಾವು ರಾಹುಲ್ ಹೋಗಿರುವಂತ ಕಾರಣಕ್ಕೋಸ್ಕರ ಆ DC ಟೀಮ್ ಅನ್ನ ನೋಡ್ಬೇಕಾಗುತ್ತೆ. DC ಟೀಮ್ ಅಲ್ಲಿ ಹೋಸಲಿ ಎಲ್ಲ ರಿಷಬ್ ಪಂತ್ ಎಲ್ಲ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಒಂದು ನಿರೀಕ್ಷೆ ದೊಡ್ಡ ಮಟ್ಟದ ಸಹಜವಾಗಿ ಇರ್ತಾ ಇತ್ತು. ಅದ್ರ ಜೊತೆ ವಾರ್ನರ್ ಇದ್ರು. ಆಮೇಲೆ ಒಂದು ಬ್ಯಾಲೆನ್ಸಿಂಗ್ ಆಗಿದ್ದಂತ ಒಂದು ಟೀಮ್ ಆಗಿತ್ತು. ಬಟ್ ಈ ಬಾರಿನೂ ನೋಡಿದ್ರೆ ಒಂದು ರೀತಿಯ ಬ್ಯಾಲೆನ್ಸಿಂಗ್ ಆಗಿ ಕಾಣಿಸ್ತಾ ಇದೆ. ಓಪನಿಂಗ್ ರಾಹುಲ್ ಮತ್ತೆ ಇವರು JFM ಬರ್ಬೋದು. JFM ಎಂತ ಆಟಗಾರ ಅಂತ ಗೊತ್ತಿದೆ. ಆಡಿರೋ 4 ಮ್ಯಾಚ್ ಅಲ್ಲಿ 4ರಲ್ಲೂ ಚೆನ್ನಾಗಿ ಆಡಿರುವಂತ ಒಬ್ಬ ಪ್ಲೇಯರ್. ಸೊ ರಾಹುಲ್ ಮತ್ತೆ JFM ಬಂದ್ರೆ ಮಿಡ್ಲ್ ಆರ್ಡರ್ ಸಖತ್ತಾಗಿದೆ. ಹ್ಯಾರಿ ಬ್ರೂಕ್ ಇದಾರೆ, ಸ್ಟಬ್ಸ್ ಇದಾರೆ, ಅಭಿಷೇಕ್ ಪುರಲ್ ಇದಾರೆ. ಸೊ ಬೇರೆ ಇದಾರೆ. ಸೊ ಒಳ್ಳೆ ಓಪನಿಂಗ್ ಆಪ್ಷನ್ ಬೇಜಾನ್ ಇದೆ ಅವರಿಗೆ. ಮೆಗ್ಗರ್ಕು ಏನಾದ್ರು ಫಾಫು ಇಬ್ರು ಕೂಡ ಬಂದ್ರೆ ಒಬ್ರು ಇನ್ನಿಂಗ್ಸ್ ಕಟ್ಬೋದು, ಇನ್ನೊಬ್ರು ಇನ್ನಿಂಗ್ಸ್ ನ ಸ್ಮ್ಯಾಶ್ ಮಾಡ್ಬಿಡ್ಬೋದು. ಆ ರೀತಿಯಾಗಿ ಇರುವಂತ ಟೀಮ್. ರಾಹುಲ್ ನಂಬರ್ 3 ಇಲ್ಲಿ ಬರೋಕೆ ನಂಬರ್ 4 ಯಾವ ಆರ್ಡರ್ ಇಲ್ಲ ಅವ್ರಿಗೆ. ಸೊ ಹಾರಿ ಬ್ರೂಕು, ಸ್ಟಬ್ಸು ಎಲ್ಲ ಒಳ್ಳೆ ಪ್ಲೇಯರ್ಸ್ ಇದಾರೆ. ಅಭಿಷೇಕ್ ಪುರಲ್ ನ ಬೇರೆ ರಿಟೈನ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಹಿಟ್ಟರ್ಸ್ ಇದಾರೆ. ಆಮೇಲೆ ಆಲ್ರೌಂಡರ್ ಕರುಣ್ ನಾಯರ್ ಇಬ್ರು ಕನ್ನಡಿಗರು. ಆಮೇಲೆ ಆಕ್ಚುಲಿ ಒಂದು ವಿಚಾರ, ನಾವು LSG ಇದ್ದಂತ ಸಂದರ್ಭದಲ್ಲೂ ಪಾಪ ರಾಹುಲ್ ಅವರು ಕರುಣ್ ನಾಯರ್ನೆಲ್ಲ ಹಾಕೊಳ್ತಾ ಇದ್ರು, ಒಂದು ಚಾನ್ಸ್ ಅನ್ನ ಕೊಡ್ತಾ ಇದ್ರು. ಈ ಬಾರಿನೂ ಒಂದೇ ಟೀಮ್ ಹೋಗ್ಬಿಟ್ಟಿದ್ದಾರೆ. ಆಮೇಲೆ DC ರಾಹುಲ್ಗೆ ಎಷ್ಟೊಂದು ಪ್ರಿಫರೆನ್ಸ್ ಕೊಡಕ್ಕೆ ಮತ್ತೆ 14 ಕೋಟಿ ತನಕ ಕೂಗಕ್ಕೆ ಒಂದು ಕಾರಣನೂ ಇದೆ. ನಮ್ಮ ಕನ್ನಡಿಗ ವಿಜಯ್ ಭಾರದ್ವಾಜ್ ಆ ಟೀಮ್ ನಲ್ಲಿ ಇರೋದು. ಆಮೇಲೆ ಮೇ ಬಿ ಅವರು ಕ್ಯಾಪ್ಟನ್ ಆದ್ರೂ ಆಗ್ಬೋದು ಆನಂದ್. ಯಾಕೆಂದ್ರೆ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ನೋಡೋದಾದ್ರೆ ಯಾರು ಕಾಣಿಸ್ತಾ ಇಲ್ಲ. ಆಕ್ಚುಲಿ ಒಂದು ಫಾಪ್ ಮಾಡ್ಬೇಕು, ಇಲ್ಲಾಂದ್ರೆ ರಾಹುಲ್ ಮಾಡ್ಬೋದು, ಇಲ್ಲಾಂದ್ರೆ ಅಕ್ಷರ್ ಪಟೇಲ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ರಾಹುಲ್ಗೆ ಎಕ್ಸ್ಪೀರಿಯನ್ಸ್ ಇರುವಂತ ಕಾರಣಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ರಾಹುಲ್ DC ಟೀಮ್ ನ ಕಂಟಿನ್ಯೂ ಮಾಡ್ಬೋದು. ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕಪ್ಪ. ಅಂದ್ರೆ ಈಗ DC ಟೀಮ್ ಬಂದಾಗ ಯಾರಿಗ್ ಸಪೋರ್ಟ್ ಮಾಡೋದು ಅನ್ನುವಂತ ಒಂದು ಕನ್ಫ್ಯೂಷನ್ ಅಂತೂ ಬಂದೇ ಬರುತ್ತೆ. ಬಟ್ ಒಳ್ಳೆ ಚೆನ್ನಾಗ್ ಆಡ್ಲಿ. ನೆಕ್ಸ್ಟ್ ಟೈಮ್ ಆದ್ರೂ ಇನ್ನೊಂದ್ಸಲಿ ತಗೊಳ್ಬೇಕಾದ್ರೆ ರಾಹುಲ್ನ ಯಾಕೆ ಮಿಸ್ ಮಾಡ್ಕೊಂಡ್ವಪ್ಪ ಅನ್ನೋ ರೀತಿಯಲ್ಲಿ ರಾಹುಲ್ ಆಡ್ಬೇಕಷ್ಟೇ. ಯಾಕಂದ್ರೆ ಸಾಕಷ್ಟು ಟೀಕೆಗಳ ನಡುವೆ LSG ಅವಮಾನ ಆಗಿದ್ದು ಎಲ್ಲವನ್ನೂ ಸರಿ. ರಾಹುಲ್ ಒಂದ್ ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ ದೆಹಲಿಗೆ ಹೋಗಿರೋದ್ರಿಂದ ಆ ಪಿಚ್ ಬ್ಯಾಟಿಂಗ್ ಕಂಡೀಷನ್ ಇದೆ. ಲಾಸ್ಟ್ ಟೈಮ್ ನಾವು ರಾಹುಲ್ನ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತೀವಿ, 138 ಅಷ್ಟೇ ಇದೆ ಅಂತ ಇದು. ಬಟ್ ಅವ್ರ ಪಿಚ್ ಆಡಿದ್ದು ಪಿಚ್ ಯಾವ್ದಂತ ನಾವು ಯಾರಾದ್ರೂ ಅನ್ಕೊಂಡ್ವಾ? ಅವ್ರು ಆಡಿದ್ದು ಪಿಚ್ ಬಂದ್ಬಿಟ್ಟು ಲಕ್ನೋ ಪಿಚ್ಚು. ಸೊ ಹಿಂಗಾಗಿ ಅಲ್ಲ, ಅದೆಲ್ಲದಕ್ಕೂ ರಾಹುಲ್ ಟೀಕೆಗಳಿಗೂ ಉತ್ತರ ಕೊಡ್ಬೇಕು. ಲಕ್ನೋ ಪಿಚ್ ಅಲ್ಲಿ 120, 130 ರನ್ ಹೊಡೆಯದೇ ಕಷ್ಟ ಇದ್ದಂತ ಸಂದರ್ಭದಲ್ಲಿ ನಾವು ಎಲ್ಲಿ 150, 160 ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡಕ್ಕಾಗತ್ತೆ? ಇನ್ನಿಂಗ್ಸ್ ನ ಕಟ್ಬೇಕಾಗಿತ್ತು. ನಾಯಕ ಆಗಿದ್ದ ಇಂಥ ಟೈಮ್ ಅಲ್ಲಿ ಕೂಲ್ ಆಗಿ ಆಡ್ಬೇಕಾಗತ್ತೆ. ಮತ್ತೆ ಲಕ್ನೋದಲ್ಲಿ ಹೆಂಗಾಗಿತ್ತು, ನುವಾನ್ ತುಷಾರ 1.6 crore
RCB ಗೆ ಈಗ ತಗೊಂಡಿದ್ದಾರೆ ಒಳ್ಳೆ ಬೌಲಿಂಗ್ ಆಕ್ಚುಲಿ. ಎಸ್ ಹೌದು, ಯಾಕಂದ್ರೆ ಅಷ್ಟೇ ಮುಂಬೈಯಲ್ಲಿ ಇದ್ರು ಎಷ್ಟೋ ಮ್ಯಾಚ್ ಗಳಲ್ಲಿ 2-3 ವಿಕೆಟ್ ಸ್ಟಾರ್ಟಿಂಗ್ ಬಂದು ಎತ್ಬಿಡ್ತಾ ಇದ್ರು. ಸೊ ಅಂತ ಒಳ್ಳೆ ಆಕ್ಚುಲಿ ಡ್ರೀಮ್ 11 ಆಡ್ಬೇಕಾದ್ರೆ ನುವಾನ್ ತುಷಾರನ್ ಮಾತ್ರ ಯಾರು ಬಿಡ್ತಾ ಇರಲ್ಲ. ಹೆಂಗೋ ಹಂಗೋ ಒಂದು 2-3 ವಿಕೆಟ್ ತಗೊಳ್ತಿದ್ರು. ಹೆಂಗಾಗ್ತಿರ್ತೇನೆ ನಾವು ನುವಾನ್ ತುಷಾರ ಬಿಟ್ಟು ದಿನನೇ 2-3 ವಿಕೆಟ್ ಕಿತ್ತು ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮುಂಬೈಗೆ ಒಳ್ಳೆ ಸ್ಟ್ಯಾಂಡ್ ಕೊಟ್ಟಿದ್ದು ಅವ್ರೆ ಆಕ್ಚುಲಿ. ಯಾಕಂದ್ರೆ ನಮ್ಗೆ ನಾ ಆಗ್ಲೇ ಹೇಳ್ತಾ ಇದ್ನಲ್ಲ 200 220 ಇದೊಂಥರ RCB ಗೆ ಮಾಮೂಲಿ, ಆದ್ರೆ ಅಷ್ಟೇ ನಾಯಿ ಓಡಿಸ್ಕೊಳ್ಳೋರಪ್ಪ ಅಂತ ಹಾಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಲ್ಲ. ಯಾ ಗುರು ಹಿಂಗೆ ಇಂತ ಟೀಮ್ ಒಳ್ಳೆ ಬೌಲಿಂಗ್ RCB ಗೆ 250 240 ಕೊಟ್ರು ಅದನ್ನ ಡಿಪೆಂಡ್ ಮಾಡ್ಕೊಳ್ಳೋಕೆ ಕಷ್ಟ ಇತ್ತು. ಈಗ ಸದ್ಯಕ್ಕೆ ನಮ್ಗೆ ಭುವಿ ಇರೋದ್ರ ಮತ್ತೆ ತುಷಾರ ಇರೋದ್ರಿಂದ ಒಂದೊಳ್ಳೆ ಟೀಮ್ ಆಗೋ ಎಲ್ಲಾ ಸಾಧ್ಯತೆಗಳಿದೆ. ಎಸ್ ಎಕ್ಸಾಕ್ಟ್ಲಿ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ಅದೇ ಕುತೂಹಲ. DC ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ DC ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ ನಟರಾಜನ್, ಮುಖೇಶ್ ಕುಮಾರ್, ಸ್ಟಾರ್ಕ್, ಆಮೇಲೆ ಏನಂದ್ರೆ ನಮ್ಗೆ ಫಾರಿನ್ ಬೌಲರ್ಸ್ ಡಿಪೆಂಡೆನ್ಸಿ ಕಡಿಮೆ ಇರ್ಬೇಕು. ಯಾಕಂದ್ರೆ ಅವ್ರ ಸೀರೀಸ್ ಏನಾದ್ರು ಶುರುವಾದಾಗ ಹೋಗ್ಬಿಡ್ತಾರೆ. ನಮಗೆ ಮಧ್ಯದಲ್ಲಿ ಹಂಗೆ ಅಲ್ವಾ ಆಗಿದ್ದು. ಈಗ ವಿಲ್ ಜಾಕ್ಸ್, ಮ್ಯಾಕ್ಸ್ವೆಲ್ ಎಲ್ಲ ಒಂದೇ ಸಲ ಹೋಗ್ಬಿಟ್ರು. ಡಿಪೆಂಡೆನ್ಸಿ ಇತ್ತು ತುಂಬಾ. ಈಗ ನೋಡಿ DC ನ ತಗೊಳ್ಳೋದಾದ್ರೆ ನಟರಾಜನ್, ಮುಖೇಶ್ ಕುಮಾರ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಟೈಮ್. ಹಾಗೆ ಮೋಹಿತ್ ಶರ್ಮಾ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಇದು ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿರುವಂತ ಒಂದು ಅಂದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುವಂತದ್ದು. ಬೌಲಿಂಗ್ ಆಲ್ರೌಂಡರ್ಸ್. ಒಳ್ಳೆ ಟೀಮ್ ಅಂತಂದ್ರೆ DC ಕೂಡ ನಾವು ಇದ್ ಮಾಡ್ಕೋಬಹುದು. ಸೊ ನಮ್ಮ ಕನ್ನಡಿಗ ರಾಹುಲ್ ಇರೋ ಟೀಮ್ ಆಗಿರೋದ್ರಿಂದ ಆ ಟೀಮ್ ಒಳ್ಳೆ ಟೀಮ್ ಅನ್ನೋದು ಖುಷಿ ಕೂಡ ಆಗುತ್ತೆ. ಸೊ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಆದ್ರೆ ಮುಂಬೈ ಟೀಮು ಅಷ್ಟೇ ಸೂಪರ್ ಆಗಿ ಕಾಣಿಸ್ತಾ ಇದೆ. ಮುಂಬೈ ಟೀಮ್ ಅಲ್ಲೂ ವಿಲ್ ಜಾಕ್ಸ್ ಎಲ್ಲ ಹೋಗಿದ್ದಾರೆ. ಮುಂಬೈ ಟೀಮ್ ಯಾವಾಗ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ. ಹೆಚ್ಚು ಆಟಗಾರನ ರಿಟೈನ್ ಮಾಡ್ಕೊಂಡಿದ್ರು. ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಇದ್ದಾರೆ. ಸೊ ಹೀಗಾಗಿ ಸೂರ್ಯಕುಮಾರ್ ಯಾದವ್ ಎಲ್ಲ ಮಾಸ್ಟರ್ ಬ್ಲಾಸ್ಟರ್ ಇರೋದ್ರಿಂದ ಮುಂಬೈ ಟೀಮ್ ನ ನಾವು ಕನ್ಸಿಡರ್ ಮಾಡ್ಲೇಬೇಕು ಒನ್ ಆಫ್ ದಿ ಬೆಸ್ಟ್ ಟೀಮ್ ಅಂತ. ಅದರ್ವೈಸ್ ಈ 4 ಟೀಮ್ಗಳ ಜೊತೆ ನಾವು ಇದನ್ನು ಪಂಜಾಬ್ ಒಂಚೂರು ಇದ್ ಮಾಡ್ಬೋದು. LSG ಕೂಡ ಈಗ ಜಸ್ಟ್ ಅಪ್ಡೇಟ್ ಆಗಿರುವಂತದನ್ನ ನೋಡ್ಬೋದು ನಾವು. ಸ್ವಪ್ನಿಲ್ ಸಿಂಗ್ ಆಕ್ಚುಲಿ ನಮ್ಮ RCB ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಆಡಿರೋ 7 ಮ್ಯಾಚ್ ಕೂಡ ನಾವು ಗೆದ್ದಿದ್ವಿ ಲಾಸ್ಟ್ ಟೈಮ್. ಅಂದ್ರೆ ಇದು ರಾಯಲ್ ಚಾಲೆಂಜರ್ಸ್ ಈಗ ನಿನ್ನೆಯಿಂದ ತಗೊಂಡ್ಕೊಂಡಿರುವಂತ ಒಂದು ಫೈನಲ್ ಅಂತ ನೋಡೋದಾದ್ರೆ ಜೋಶ್ ಹಜಲ್ವುಡ್, ಪಿಲ್ ಸಾಲ್ಟ್ ನಾವೀಗ ಆಲ್ರೆಡಿ ಹೇಳಿದ್ವಿ, ಜಿತೇಶ್ ಶರ್ಮಾ ಹೇಳಿದ್ವಿ, ಭುವನೇಶ್ವರ್ ಕುಮಾರ್, ಲಿವಿಂಗ್ಸ್ಟನ್ ಬಗ್ಗೆ ಹೇಳ್ತಾ ಇದ್ವಿ, ರಸಿಕ್ ದರ್, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್ ಬಗ್ಗೆ ಹೇಳ್ತಾ ಇದ್ವಿ, ಸುಯಾಶ್ ಶರ್ಮಾ, ನುವಾನ್ ತುಷಾರ ಇಂದ ನೋಡ್ಬೇಕು. ನುವಾನ್ ತುಷಾರರ್ನ ತೆಗೆದುಕೊಂಡಿದ್ದಾರೆ, ಒಳ್ಳೆ ಬೈ ಅಂತ ಕೂಡ ಹೇಳ್ತಾ ಇದ್ವಿ. ರೊಮಾರಿಯೋ ಶೆಫರ್ಡ್ ನ ತೆಗೆದುಕೊಂಡಿದ್ದಾರೆ, ಎಸ್ ಹೌದು, ಅವರು ಬಂದಿದ್ದಾರೆ ನಮ್ಗೆ. ಸ್ವಪ್ನಿಲ್ ಸಿಂಗ್ 50 ಲಕ್ಷಕ್ಕೆ ನಮ್ದ್ರಲ್ಲೇ ಉಳ್ಕೊಂಡಿದಾರಲ್ಲ. ಆಕ್ಚುಲಿ ಅವ್ರು ಹಾಕೊಂಡಿದ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಗೆದ್ದಿದೀವಿ ಅನ್ನೋದು. ಎಸ್ ಗೆದ್ದಿದೀವಿ, ಒಂಥರ ಲಕ್ಕಿ ಚಾಲ್ ನೀವು ಹೇಳ್ದಂತೆ. ಸೊ ಏನಾಗುತ್ತೆ ಕಾದ್ ನೋಡ್ಬೇಕು. ಎಲ್ಲಾ ಟೀಮ್ಗಳು ತುಂಬಾ ಬ್ಯಾಲೆನ್ಸ್ಡ್ ಆಗಿದಾವೆ. ಬಟ್ ಎಷ್ಟರ ಮಟ್ಟಿಗೆ ಅದು ಫೀಲ್ಡಿಗೆ ಬಂದಂತ ಸಂದರ್ಭದಲ್ಲಿ ಇವೆಲ್ಲವೂ ಸಕ್ಸಸ್ ಆಗಿದೆ ಇಲ್ಲ. RCB ಯಾವತ್ತು ಯಾವ ತರ ಸಮಸ್ಯೆ ಆಗುತ್ತೆ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಇಂದ ಹಿಡಿದು ಎಂತೆಂತ ಶಿವಮ್ ದುಬೆ ಇರ್ಬೋದು, ಇವರೆಲ್ಲ RCB ಅಲ್ಲಿ ಇದ್ದವ್ರೆ. ಬಟ್ ನಮ್ಮಲ್ಲಿದ್ದಾಗ ಆಡಿಲ್ಲ, ಬೇರೆ ಕಡೆ ಹೋದಾಗ ಆಡ್ತಿದ್ದಾರೆ. ಅದೊಂದು ಪ್ರಾಬ್ಲಮ್ ನಮ್ಗೆ. ಸಖತ್ತಾಗಿ ಆಡ್ತಾ ಇದಾರೆ ಅಂತ ತಗೊಂಡ್ಬಿಟ್ಟಿರ್ತೀವಿ, ಬಂದಾದ್ಮೇಲೆ ನಾವು ನಮ್ಮಲ್ಲೇ ಇದ್ದಿದ್ದು. ಆಕ್ಚುಲಿ ಅವರು ಇದಕ್ಕೆ ಹೋದ್ಮೇಲೆ CSK ಹೋದ್ಮೇಲೆ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ಆ ತರ ಆಗ್ಬಾರ್ದು. ಈ ಸರಿ ತಗೊಂಡಿರೋರೆಲ್ಲ ಚೆನ್ನಾಗಿ ಆಡ್ಬಿಟ್ರೆ ಈ ಸಲ ಕಪ್ ನಮ್ದೇ ಅನ್ನೋದು ನಾವು ಈ ಸರಿನಿಗೆ ಇದನ್ ಮಾಡ್ಬೋದು. ಹೌದು, ನಮ್ ನಿರೀಕ್ಷೆ ಇರುವಂತದ್ದೇ. ಆಮೇಲೆ ಎಲ್ರಿಗೂ ಕಂಟಿನ್ಯೂಸ್ಲಿ ಹತ್ತತ್ರ ಪಾಪ ವಿರಾಟ್ ಕೊಹ್ಲಿ ಅವರು ಸತತ 18 ವರ್ಷಗಳಿಂದ RCB-ಗೋಸ್ಕರ ಆಡ್ತಾ ಇದಾರೆ. ದ ಓನ್ಲಿ ಪ್ಲೇಯರ್ ಒಂದೇ ಒಂದು ಟೀಮ್ ನಲ್ಲಿ ಇದುವರೆಗೂ ಆಡಿರುವಂತದ್ದು ಅದು ವಿರಾಟ್ ಕೊಹ್ಲಿ. ಕಪ್ಪು ಗೆಲ್ಬೇಕು RCB-ಗೋಸ್ಕರ ಅಲ್ಲದೆ ಇದ್ರು ವಿರಾಟ್ ಕೊಹ್ಲಿಗೋಸ್ಕರ ಗೆಲ್ಲಬೇಕು. ಯಾಕಂದ್ರೆ ಅವರು ಒಂದು ಟೀಮ್ಗೋಸ್ಕರ ಇಷ್ಟೊಂದು ಡೆಡಿಕೇಟೆಡ್ ಆಗಿ ಆಡ್ತಾ ಇದ್ದಾರೆ. ಮತ್ತೆ ಅವರು ಒಂದು RCB ಕಪ್ ನ ಗೆದ್ರೆ ಆ ಖುಷಿನ ಸಂಭ್ರಮಿಸ ಅವರು ಪ್ರತಿ ಬಾರಿನೂ ಹೇಳುವಂತ ಸಂದರ್ಭದಲ್ಲಿ ನಾನು RCB-ಗೋಸ್ಕರ ಇದ್ದೀನಿ, ಆ ಫ್ಯಾನ್ಸ್ಗೋಸ್ಕರ ಇದ್ದೀನಿ, ಒಮ್ಮೆನಾದ್ರೂ ಗೆಲ್ಬೇಕು ಕಪ್ಪು ಅನ್ನುವಂಥದ್ದನ್ನ ಈ ಬಾರಿ ಪ್ಲೇಯರ್ಸ್ ಎಲ್ಲರೂ ಕೂಡ ಒಂದ್ ಸ್ವಲ್ಪ ನಿಜ ಮಾಡುವಂತ ನಿಟ್ಟಿನಲ್ಲಿ ಸ್ವಲ್ಪ ಫೈಟ್ ಕೊಡ್ಬೇಕು ಅಂತ ಕಾಣಿಸುತ್ತೆ. ಕೊಡ್ತಾರೆ ಅನ್ಕೊಂಡಿದ್ದೀವಿ, ಕೊಡ್ಲೇಬೇಕು ಅನ್ನುವಂತ ನಿರೀಕ್ಷೆ ಪ್ರತಿ ಮ್ಯಾಚ್ ನಲ್ಲೂ. ನಾವು ಯಾವಾಗ್ಲೂ ಈ ಒಂದು IPL ಶುರುವಾದಂತ ಸಂದರ್ಭದಲ್ಲಿ ಫಸ್ಟ್ ಮ್ಯಾಚ್ ಗೆಲ್ಲಿ ಅಂತ ಇರ್ತೀವಿ. ಅಕಸ್ಮಾತ್ ಸೋತ್ಬಿಟ್ರೆ ದೇವ್ರಿಗೆ ಬಿಟ್ಟು ಈ ಒಂದು ಮ್ಯಾಚ್ ನ ಅದು ಇದು ಎಲ್ಲ ಹೇಳದ್ ನಿಲ್ಸ್ಬೇಕಲ್ಲ, ಯಾವ್ದು ಬಿಡಬಾರ್ದು, ಎಲ್ಲಾನು ದೇವ್ರಿಗೆ ಕಪ್ಪು ಬಿಡ್ಬೇಕು, ಆ ರೀತಿಯಾಗಿ ಆಗ್ಬೇಕು ಅಷ್ಟೇ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಆಕ್ಷನ್ ಅಂತೂ ಆಗಿದೆ, ಇನ್ನೇನಿದ್ರು ಪ್ಲೇಯರ್ಸ್ ಆಕ್ಷನ್ ನೋಡ್ಬೇಕಾಗಿದೆ. ಸೊ ಹೇಗಿರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಮಾರ್ಚ್ 14ರಿಂದ ಶುರುವಾಗುವಂತ IPL ನಲ್ಲಿ RCB ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ
ಸೂಪರ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಕಾದ್ ನೋಡೋಣ. ಬಿಕಾಸ್ ವಿರಾಟ್ ಕೊಹ್ಲಿ ಅವರ ವಿಚಾರ ಹೇಳಬೇಕು, ಟೆಸ್ಟ್ ಕ್ರಿಕೆಟ್ ನಲ್ಲಿ ಈಗ ಬೇರೆ ಫಾರ್ಮ್ ಬಂದಿದ್ದಾರೆ ಅನ್ನುವಂತ ಒಂದು ಬಿಗ್ ಸಂದೇಶ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅದು ಆಸ್ಟ್ರೇಲಿಯಾದಲ್ಲಿ ಹೋಗಿ, ಯಾಕಂದ್ರೆ ನಾವು ಇಂಡಿಯಾದಲ್ಲಿ ನಡೆದಂತ ನ್ಯೂಜಿಲೆಂಡ್ ಮೇಲಿನ ಮ್ಯಾಚ್ ಗಳ ಸಂದರ್ಭದಲ್ಲಿ ಸೋತಿದ್ವಿ. ಆಮೇಲೆ ವಿರಾಟ್ ಕೊಹ್ಲಿ ಅವರ ಮೇಲೆ ಕೂಡ ಟೀಕೆಗಳು ಬರ್ತಾ ಇತ್ತು. ಈ ಮ್ಯಾಚ್ ನಾವು ಗೆಲ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್, ಮೊದಲನೇ ಇನ್ನಿಂಗ್ಸ್ 150ಕ್ಕೆಲ್ಲ ಆಲ್ ಔಟ್ ಆದಾಗ ಇಂಡಿಯಾ ಹೋಗೇ ಗುರು ಅಂತಾನೆ ನಾವು ಆಡ್ ಭಾಷೆಯಲ್ಲಿ ಅನ್ಕೊಂಡ್ವಿ. ಆಮೇಲೆ ಮೇನ್ ಆಗಿ ಇದ್ದಿದ್ದೇನು, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವ್ರನ್ನೆಲ್ಲ ಮೊದಲು ತೆಗಿರಪ್ಪ ಅನ್ನೋ ರೀತಿಯಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಆ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಾವು ಕೊಡ್ಬೇಕಾಗಿರುವಂತ ಉತ್ತರ ಏನಪ್ಪಾ ಅಂದ್ರೆ ಈ ಕಪ್ RCB ಕಪ್ ಗೆಲ್ಬೇಕಾಗಿರುವಂತದ್ದು. ಯಾಕಂದ್ರೆ ನಾವು T20 ವರ್ಲ್ಡ್ ಕಪ್ ಅನ್ನ ಗೆದ್ವಿ. ಈ ಸರಿ ರಜತ್ ಪಾಟೀದಾರ್ ಕ್ಯಾಪ್ಟನ್ ಆಗಿದ್ರು ಕೂಡ ಅದೊಂದು ಮಾತಾಡ್ಬೇಕು. ಅಲ್ಲ, ಅದೊಂದು ತುಂಬಾ ಕುತೂಹಲ ಇರುವಂತದ್ದು ಅಂದ್ರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಈಗಿರುವಂತ ಲಿಸ್ಟ್ ಪ್ರಕಾರನೇ ನೋಡೋದಾದ್ರೆ ರಜತ್ ಪಟಿದಾರ್ ಆಗುವಂತ ಎಲ್ಲಾ ಸಾಧ್ಯತೆ ಆದ್ರೂ ಕೂಡ ಅಲ್ಲಿ ವಿರಾಟ್ ಕೊಹ್ಲಿ ನೋಡಿದ್ವಲ್ಲ, ಈ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲೇ ನೋಡಿದ್ವಲ್ಲ, ಆಲ್ಮೋಸ್ಟ್ ವಿರಾಟ್ ಕೊಹ್ಲಿನೇ ಎಲ್ಲ ಬುಮ್ರಾ ಅವ್ರು ಕ್ಯಾಪ್ಟನ್ ಆಗಿದ್ರು ಕೂಡ. ಈ ಹಿಂದೆನೂ ಕೂಡ ಅಷ್ಟೇ ಸಂದರ್ಭದಲ್ಲಿ ಹಂಗೆ ಇರ್ಬೇಕು. ಯಾಕಂದ್ರೆ ವಿರಾಟ್ ನ ಮಾತನ್ನ ಕೇಳ್ಕೊಂಡು ಮತ್ತೆ ಅವರ ಇದರಲ್ಲಿ ನಡೆಯುವಂತ ಒಬ್ಬ ಆಟಗಾರನೇ ನಾವು ಕ್ಯಾಪ್ಟನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಚೆನ್ನೈನಲ್ಲಿ ನೋಡಿ, ಧೋನಿ ಕ್ಯಾಪ್ಟನ್ ಅಲ್ಲದೆ ಇದ್ರು ಕೂಡ ಋತುರಾಜು ಧೋನಿಯ ಮಾತನ್ನ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಂಗೆ ಇರ್ಬೇಕು ಇಲ್ಲೂ ಕೂಡ. ವಿರಾಟ್ನ ಒಂದು ನೋಡೋಣ, ಈಗ ನಮ್ಮ RCB ವಿರಾಟ ರೂಪ ದರ್ಶನ ತೋರಿಸಿ ಕಪ್ಪನ್ನ ಗೆಲ್ಲಿ ಅನ್ನೋದಷ್ಟೇ ನಮ್ ಬೇಡಿಕೆ ಆಗುತ್ತೆ. ಅದನ್ನಷ್ಟೇ ನೋಡೋಣ. ಇದು RCB ಟೀಮ್ ಹೇಗಿದೆ, ಹಾಗೆ ಒಂದು 4 ಟೀಮ್ಗಳ ಬ್ಯಾಲೆನ್ಸ್ ಯಾವ ರೀತಿಯಾಗಿದೆ, ಯಾವ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ನಾನು ಮತ್ತೆ ಆನಂದ್ ಒಂದ್ ಸ್ವಲ್ಪ ನಮಗ್ ತಿಳಿದಿರುವ ಮಟ್ಟಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ. ಧನ್ಯವಾದ. ಥ್ಯಾಂಕ್ ಯು.